ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ. ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೋತಾ ಇಲ್ಲ. ಪ್ಲೀಸ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಯಾವತ್ತೂ ನಮಗಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು, ಲವ್ ಯು ಆಲ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂನಿವರ್ಸಲ್ ಮನಿ ಮೆಡಿಟೇಷನ್ಗೆ ಸ್ವಾಗತ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈಗ ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಗೆ ತುಂಬ ಧನ್ಯವಾದಗಳು ತಿಳಿಸ್ಕೊತಾ ಇದ್ದೀನಿ. ಇದೇ ಥರ ಯಾವತ್ತೂ ನಿಮ್ಮ ಸಪೋರ್ಟ್ ನಮಗಿರಲಿ ಅಂತೇಳಿ ಇವತ್ತು ನಮಗೋಸ್ಕರ ಮತ್ತು ನಮ್ಮ ಈ ಯೂನಿವರ್ಸಲ್ಗೋಸ್ಕರ ಒಂದು ಸ್ಮಾಲ್ ಹೋಮವನ್ನು ಮಾಡ್ತಾಯಿದ್ದೀನಿ. ಅಗ್ನಿಹೋತ್ರ ಅಂತ ಅದು ನಾವೆಲ್ಲರೂ ಚೆನ್ನಾಗಿದ್ದು ಪ್ರಕೃತಿ ಚೆನ್ನಾಗಿರಬೇಕು ಅಂತೇಳಿ ಈ ಹೊಸ ವರ್ಷಕ್ಕೋಸ್ಕರ ಈ ಹೋಮವನ್ನು ಮಾಡ್ತಾಯಿದ್ದೀನಿ. ನನ್ನ ವ್ಯೂವರ್ಸ್ಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಪ್ರೀತಿ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತೇಳಿ ಬೇಡ್ಕೋತಾ ಇದ್ದೀನಿ. ಆಲ್ ದ ಬೆಸ್ಟ್. ಹೊಸ ವರ್ಷ ಈ ವರ್ಷ ನಿಮ್ಮ ಆಸೆ, ನಿಮ್ಮ ಕೋರಿಕೆಗಳು ಏನೇನು ಇದ್ದಾವೋ ಅದೆಲ್ಲ ಸಕ್ಸಸ್ ಆಗಬೇಕು ಅಂತೇಳಿ ನನ್ನ ಕಡೆಯಿಂದ ಮತ್ತು ಈ ಯೂನಿವರ್ಸಲ್ ಮನಿ ಮೆಡಿಟೇಷನ್ ಕಡೆಯಿಂದ ನಿಮ್ಗೊಂದು ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಹೊಸ ವರ್ಷನ ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇದು ಮೇಯ್ನಾಗಿ ಇದನ್ನು ಇಂಪಾರ್ಟೆಂಟಾಗಿ ಏನಕ್ಕೆ ಮಾಡ್ತಾರೆ ಅಂದರೆ, ಯಾವುದೇ ವೈರಸ್ ಆಗಲಿ, ಕರೋನಾ ಆಗಲಿ, ಇದೆಲ್ಲ ತುಂಬ ಅವಾಯ್ಡ್ ಮಾಡುತ್ತೆ. ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡಿ ಸುಮಾರು ಈ ಸರೌಂಡಿಂಗಲ್ಲಿರುವಂಥ 1 ಕಿಲೋಮೀಟ್ರಿಗೆ ಯಾವುದೇ ಒಂದು ನೆಗೆಟಿವ್ ವೈರಸ್ ಆಗಲಿ ಹತ್ರ ಬರೋದಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಇವಾಗ ಕರೋನಾ ಅದು ಇದು ವೈರಸ್ ಅದು ಇದು ಅಂತ ಇದ್ದಾರಲ್ಲ, ಇದನ್ನು ಮಾಡಿದ್ರೆ 100% ಹೇಳ್ತೀನಿ, ಯಾವುದೇ ನಿಮ್ಮ ಹತ್ರ ಸುಳಿಯಲ್ಲ. ಇದು ಲಾಸ್ಟ್ ಟೈಮ್ ಕರೋನಾದಲ್ಲಿ ನಾವು ಪ್ರಯತ್ನ ಮಾಡಿದ್ದೀವಿ, ನಾವು ಇದು ಟ್ರಯಲ್ ಮಾಡಿದ್ದೀವಿ. ಎಷ್ಟೋ ಜನ ಇದ್ರ ಬಗ್ಗೆ ಇದನ್ನು ಯೂಸ್ ಮಾಡಿರೋದ್ರಿಂದ ಯಾರಿಗೂ ತೊಂದರೆ ಆಗಿಲ್ಲ. ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ, ನಿಮಗೆ ಈ ಭೂಪಾಲದಲ್ಲಿ ಒಂದು ಗ್ಯಾಸ್ ದುರಂತ ಆಗಿತ್ತು. ಎಷ್ಟೋ ಒಂದು 2 ಕಿಲೋಮೀಟರ್ಗೆ ಏನು ಒಂದು ಗಿಡ ಮರ ಏನೂ ಇರಲಿಲ್ಲ, ಎಲ್ಲನೂ ಸರ್ವನಾಶ ಆಗಿತ್ತು, ಎಲ್ಲರೂ ಸಿಕ್ತು. ಇವತ್ತಿಗೂ ಅಲ್ಲಿ ನೆಗೆಟಿವ್ ಇದೆ. ಆದರೆ ಅಲ್ಲಿರುವಂಥ ಒಂದು ಬ್ರಾಹ್ಮಣರು ಮನೆಯಲ್ಲಿ ಮಾತ್ರ ಏನೂ ಆಗಿರಲಿಲ್ಲ. ಆ ಮನೆಯವರು, ಅಲ್ಲಿರೋರಿಗೆ ಏನೂ ತೊಂದರೆ ಆಗಿರಲಿಲ್ಲ. ಕಾರಣ ಆಮೇಲೆ ಈ ಸೈಂಟಿಸ್ಟ್ ಎಲ್ಲ ಬಂದು ಅದೆಲ್ಲ ಕಂಡಿಡಿದ ಮೇಲೆ ಏನು ಅಂತ ನೋಡಿದ್ರೆ, ಲಾಸ್ಟಲ್ಲಿ ಅವ್ರ ಮನೆಯಲ್ಲಿ ಮಾಡ್ತಾ ಇರುವಂಥ ಈ ಅಗ್ನಿಹೋತ್ರದಿಂದ ಆ ಮನೆಗೆ ಮಾತ್ರ ಏನೂ ಆಗಿರಲಿಲ್ಲ. ಜಸ್ಟ್ 200 ಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಿತ್ತು ಆ ದುರಂತ ಆದಾಗ. 200 ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಿತ್ತು ಇವರು ಈ ದುರಂತ ಆದಾಗ. ಆದರೆ ಆ ಮನೆಗೆ ಏನಾಗಿರಲಿಲ್ಲ. ಅಷ್ಟು ಪವರ್ಫುಲ್ ಆದದ್ದು. ಇದ್ರ ಬಗ್ಗೆ ನೀವು ಬೇಕಂದರೆ ಸ್ವಲ್ಪ ಗೂಗಲಲ್ಲಿ ರಿಸರ್ಚ್ ಮಾಡಿ ದಯವಿಟ್ಟು. ಯಾಕಂದರೆ ಜಾಸ್ತಿ ಹೇಳಿದಷ್ಟು ನೆಗೆಟಿವ್ ಇದಾಗುತ್ತೆ, ಅದಕ್ಕೋಸ್ಕರ. ಓಕೆ, ನೀವು ಇದ್ರ ಬಗ್ಗೆ ಸಿಂಪಲಾಗಿ ತಗೋಬೇಡಿ. ಇವಾಗ ಏನು ಕರೋನಾ ವೈರಸ್ ಅದು ಇದು ಅಂತ ಏನೋ ಹ್ಯಾಡ್ ಆಗ್ತಾ ಇರೋಲ್ಲ, ಅದೆಲ್ಲನೂ ಇದರಲ್ಲಿ ಕಂಟ್ರೋಲ್ ಆಗುತ್ತೆ. ಇದನ್ನು ಮಾಡೋದ್ರಿಂದ ದಯವಿಟ್ಟು ಇದನ್ನೆಲ್ಲರೂ ಮಾಡಿ ಮನೆಯಲ್ಲಿ ನೋಡಿ. ನಿಮಗೆ ಆಮೇಲೆ ವೈರಸ್ ಅಂತಲೇ ಯಾವುದೇ ಆಗಲಿ ನಿಮ್ಮ ಹತ್ರನೂ ಸುರಿಯಲ್ಲ. ಇದು 100%. ಇವತ್ತು ನಾವು ಅಗ್ನಿಹೋತ್ರ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ. ಇದು ಒಂದು ಪುರಾತನ ಕಾಲದಿಂದ ಬಂದಿರುವಂಥ ಒಂದು ವಿಡಿಯೋ. ಇದ್ರ ಬಗ್ಗೆ ವಿಡಿಯೋ ತುಂಬ ಫಸ್ಟ್ ವಿಡಿಯೋದಲ್ಲೇ ಹಾಕಿದ್ದೀನಿ. ಇದ್ರ ಬಗ್ಗೆ ನೀವು ನೋಡ್ಬೋದು, ಫುಲ್ ಡೀಟೇಲ್ಸ್ ಆಗಿ ಅದರಲ್ಲಿದೆ. ಇದನ್ನು ಶಾರ್ಟಾಗಿ ಹೇಳ್ತಾರೆ, ನಾನು ಡೈಲಿ ರೊಟೇಷನಲ್ಲಿ ಇದು ಇರುತ್ತೆ ಅಂತ. ಇದನ್ನು ಏನು ಮಾಡಬೇಕಂದ್ರೆ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೇನೆಂದರೆ, ಒಂದು ಮಣ್ಣಿನ ದೀಪ, ಇದಕ್ಕೆ ತುಪ್ಪ ಹಾಕಿ ಹಚ್ಕೋಬೇಕು. ಮತ್ತು ದೇಸಿ ಕೌಡನ್ ಬೆರಣಿ, ನಮ್ಮ ಗೋಶಾಲೆಯಿಂದ ತರಿಸಿರೋದು. ಇದು ಶುದ್ಧವಾದದ್ದು, ಬೇರೆ ಎಲ್ಲ ಬೆರಣಿ ಯೂಸ್ ಮಾಡಬಾರ್ದು. ಗೋಶಾಲೆಯಿಂದ ಇದಕ್ಕೆಂತಲೇ ರೆಡಿ ಮಾಡಿರುವಂಥ ಒಂದು ಪುಣೆಯಿಂದ ತರಿಸಿದ್ವಿ. ಈ ಬೆರಣಿ ಯೂಸ್ ಮಾಡಬೇಕು. ಈ ಬೆರಣಿಗೆ ತುಪ್ಪ ಹಚ್ಕೊಂಡು ಡೈರೆಕ್ಟಾಗಿ ಬೆಂಕಿ ಕರ್ಪೂರ ಎಲ್ಲ ಹಾಕಿ ಹಚ್ಚಬಾರ್ದು. ಇದೇನೆಂದರೆ, ನಮ್ಮ ಒಂದು ತುಪ್ಪದ ದೀಪ ಹಚ್ಬಿಟ್ಟು ಇದಕ್ಕೆ ಗೀ ಹಚ್ಬಿಟ್ಟು ಇದರಲ್ಲಿ ಅಂಟಿಸ್ಬಿಟ್ಟು ಇದಕ್ಕೆ ಹಾಕಬೇಕಾಗತ್ತೆ. ಒಂದು ಮೇನ್ ಇದೊಂದು. ಮತ್ತು ರೈಸ್, ಅನ್ಪಾಲಿಶ್ಡ್ ರೈಸ್, ಇದಕ್ಕೆ ಬೇಳೆ ಆಗಿರ್ಬೋದು, ರೈಸು ಫುಲ್ಲಾಗಿರಬೇಕು. ಆ ಥರ ಫಿಲ್ಟರ್ ಮಾಡಿ ಹಾಕ್ಕೊಂಡಿರುವಂಥ ಒಂದು ರೈಸ್ ಇದು. ಇದಕ್ಕೆ ಒಂಚೂರು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು.
ಮತ್ತು ದೇಸಿ ಕೌ ಬೇರೆ ಇದು ಗೀ, ದೇಸಿ ಗೀ, ಇದು ಶುದ್ಧವಾದದ್ದು ಗೋಶಾಲೆಯಿಂದ, ಇದನ್ನು ಗೋಶಾಲೆಯಿಂದ ತರಿಸಿರೋದು. ಇಷ್ಟು ಮಾತ್ರ ಇರಬೇಕು. ಇದನ್ನು ಮಾಡುವ ವಿಧಾನ ಏನಂದರೆ, ಫಸ್ಟ್ ನಾವು ಈ ಬೆರಣಿನ ಒಂದು ಪಿರಮಿಡ್ ಟೈಪಲ್ಲಿ ಇಟ್ಕೋಬೇಕು. ಮತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು. ಮತ್ತೆ ಇಲ್ಲಿ ಇದು ಅಂಟಿಸೋದಕ್ಕೆ, ಇದು ಸೆಂಟ್ರಲ್ಲಿ ಇಡೋದಕ್ಕೆ, ಕೆಳಗಡೆ ಇರೋದಕ್ಕೆ ಇದೊಂದು ಸ್ವಲ್ಪ ತಗೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ತುಪ್ಪ ಹಚ್ಕೋಬೇಕು ನಾವು. ಹಿಂಗೆ ಅಂಟಿಸ್ಕೊಂಡು ಇದನ್ನು ಇಟ್ಕೋಬೇಕು. ಹಿಂಗೆ ರೆಡಿ ಇಟ್ಕೊಂಡು ಈಗ ಈ ಮಣ್ಣಿನ ದೀಪನ ಹಚ್ಕೋಬೇಕು ನಾವು. ಇದನ್ನು ಹಂಗೆ ಅಂಟಿಸ್ಕೊಂಡು ಇಟ್ಕೋಬೇಕು. ಮತ್ತೆ ಈ ರೈಸ್ಗೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೀಟಾಗಿ. ಇದಕ್ಕೆ ಮತ್ತೆ ಈ ಬೆರಣಿ ಏನು ತುಪ್ಪ ಹಾಕಿದೀವಲ್ಲ ಅದು ಈ ದೀಪದಲ್ಲಿ ಹಚ್ಕೋಬೇಕು ನಾವು. ನೋಡಿ, ಯಾವುದೇ ಕಾರಣಕ್ಕೂ ನಾವು ಕ್ಯಾಂಡಲ್ ಆಗಲಿ ಮತ್ತು ಕರ್ಪೂರ ಅದೆಲ್ಲ ಹಾಕಿ ಅಂಟಿಸಬಾರ್ದು. ಇದನ್ನು ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಅಂದರೆ, ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ತುಂಬ ರಿಮೂವ್ ಆಗುತ್ತೆ. ಇದ್ರ ಬಗ್ಗೆ ನೀವು ಗೂಗಲಲ್ಲಿ, ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಅದ್ರ ಬಗ್ಗೆ ಹೆಚ್ಚಿದೆ ಅಂತ. ಇದು ಇವಾಗಿನ ಅದು ಅಂಟ್ಕೊಳ್ಳುತ್ತೆ. ಅದು ನಾವು ಅಷ್ಟೊತ್ತಿಗೆ ಈ ರೈಸ್ ಇದೆಯಲ್ಲ, ಈ ಮುದ್ರದಲ್ಲಿ ರೈಸ್ ಎತ್ಕೋಬೇಕು. ಈ ಮುದ್ರದಲ್ಲಿ ಎಷ್ಟು ಬರುತ್ತೋ ಅಷ್ಟು ರೈಸ್ ಎತ್ಕೊಂಡು ಎರಡಾಗಿ ಡಿವೈಡ್ ಮಾಡ್ಕೋಬೇಕು. ನೋಡಿ, ಇವಾಗ ಅದು ಟೈಮಿಂಗ್ ಇರುತ್ತೆ, ಆ್ಯಪಲ್ಲಿ ಆ ಟೈಮಿಂಗ್ ನೋಡಿಕೊಂಡು ಎಕ್ಸಾಕ್ಟ್ ಆ ನಿಮಿಷದಲ್ಲೇ ಆಗಬೇಕು. ಇವಾಗ ಆಗಿದೆ ಟೈಮು. ಒಂದು ಮಂತ್ರ, ಈವ್ನಿಂಗ್ ಮಂತ್ರ ಇದೆ. ಈವ್ನಿಂಗ್ ಮಂತ್ರ ಬಂದು, ಮಾರ್ನಿಂಗ್ ಮಂತ್ರ ಬಂದು ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನಮ್ಮ, ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿ ಇದನ್ನಮ್ಮ. ಇವಾಗ ಈವ್ನಿಂಗ್ ಮಾಡುವಂಥ ಒಂದು ಮಂತ್ರ ಬಂದು ಅಗ್ನೇಯೇ ಸ್ವಾಹ ಅಗ್ನೇಯೇ ಇದನ್ನಮ್ಮ, ಓಂ ಪ್ರಜಾಪತಿ ಸ್ವಾಹ ಪ್ರಜಾಪತಿ ಇದನ್ನಮ. ಅಷ್ಟೇ. ಎರಡು ಮಂತ್ರ, ಬೆಳಿಗ್ಗೆದೊಂದು ಸಾಯಂಕಾಲದೊಂದಿದೆ. ಇವಾಗ ಸಾಯಂಕಾಲ ಮಂತ್ರ ಹಾಕಿ ನಾನು ಇವಾಗ ಇದು ಮಾಡಿದೆ. ಅಷ್ಟೇ, ಇದಾಯಿತು. ಇವಾಗ ನಾವು ಇದು ಹಾಕಿದ ಮೇಲೆ ತುಪ್ಪ ಸ್ವಲ್ಪ ಇದ್ರ ಮೇಲೆ ಆಗಬೇಕಾಗುತ್ತೆ, ಒಂದು 3 ಸಲ. ಮತ್ತು ಇವಾಗ ಈ ಅಗ್ನಿ ಮುಂದೆ ನಿಮಗೆ
ಏನು ಬೇಕೋ ಅದನ್ನು ಬೇಡ್ಕೋಬೋದು ತೃಪ್ತಿಯಿಂದ. ನಿಮ್ಗೆ ಏನು ಕೆಲಸ ಆಗಬೇಕು, ಏನಿದೆಯೋ ನಿಮ್ಮ ಏನಿದೆ ನಾರ್ಮಲಾಗಿ ಬೇಡ್ಕೋಬೋದು. ಇದು ಮತ್ತು ಇದಾದಮೇಲೆ ಇದು ಆರೋವರೆಗೂ ನಾವು ಆ ಫೈರ್ ಅದು ಹೆಂಗೆ ಬರ್ನ್ ಆಗುತ್ತೆ ಅಂತ ಅದನ್ನು ನೋಡಿಕೊಂಡು ಮನಸ್ಸಲ್ಲೇ ನಮ್ಮ ಕೋರಿಕೆ ಏನಿದೆ ಅದನ್ನು ಫೀಲ್ ಮಾಡಿಕೊಂಡು ಮೆಡಿಟೇಷನ್ ಟೈಪಲ್ಲಿ ಕೂತ್ಕೋಬೇಕಾಗುತ್ತೆ. ಆ ಫೈರ್ನ ನೋಡ್ತಾ ಇರಿ. ಇಷ್ಟಾಯಿತು. ಇದು ಈ ಫೈರ್ ಮುಗಿಯೋವರೆಗೂ ನೀವು ಶುದ್ಧವಾಗಿ ಕೂತ್ಕೊಂಡು ನಿಮ್ಮ ಫೈರ್ ನೋಡಿಕೊಂಡು ನಿಮ್ಮ ಬಾಡಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗೋವರೆಗೂ ನೀವು ಫೋಕಸಲ್ಲಿ ಕೂತ್ಕೊಳ್ಳಿ. ಅಷ್ಟೇ, ಇನ್ನೇನಿಲ್ಲ. ಇಷ್ಟು 10 ಮಿನಿಟ್ಸ್. ಓಕೆ, ನಾನು ಮೆಡಿಟೇಷನ್ ಮಾಡ್ತೀನಿ. ಇಲ್ಲ ಯಾರಾದರೂ ತುಂಬ ಇದಾಗಿರೋರು ಹನುಮಾನ್ ಚಾಲೀಸ ಮಾಡ್ಬೋದು. ಹನುಮಾನ್ ಚಾಲೀಸ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿ, ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ.